ಮುಂದುವರಿಸ್ತಾ ಹೋಗ್ತೀನಿ. ಎಸ್ ಮಹಾಂತೇಶ್ ಅವರೇ, ನಿಮ್ಮ ಸರದಿ. ನಾಳೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಜೆಟ್ ಮಂಡನೆ ಇದೆ. ಸಾಕಷ್ಟು ನಿರೀಕ್ಷೆಗಳಿದೆ. ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ಅದಕ್ಕೇನೆ ಜನ ಬಹುಮತ ಕೊಟ್ಟು ಗೆಲ್ಸಿದ್ದು. ಯಾಕೆಂದ್ರೆ ಬಿಜೆಪಿ ಯಾವತ್ತು ಬಹುಮತದೊಂದಿಗೆ ಅಧಿಕಾರ ನಡೆಸಿರ್ಲಿಲ್ಲ. ಕಾಂಗ್ರೆಸ್ಗೆ ಜನ ಹಲವಾರು ಬಾರಿ ಅಂತ ಅವಕಾಶ ಕೊಟ್ಟರು. ಈ ಸಲ ಅಂತೂ ಭರ್ಜರಿ ಕೊಟ್ಟಿದ್ರು ನಿಮ್ಮ ಪಕ್ಷಕ್ಕೆ ಅವಕಾಶವನ್ನ. ಆದ್ರೆ ಒಂದು ಕುರ್ಚಿ ಕಿತ್ತಾಟ, ಇನ್ನೊಂದು ಗ್ಯಾರಂಟಿಗಳ ಈ ಒಂದು ಯೋಜನೆಗಳನ್ನ ಜಾರಿ ಏನೋ ಮಾಡಿದ್ರಿ, ಆದ್ರೆ ಅದನ್ನ ನಿಭಾಯಿಸುವಲ್ಲಿ ಬಹಳಷ್ಟು ಸಾರಿ ಎಡವಿದ್ದೀರಾ ಅನ್ನೋದು ಇಡೀ ಕರ್ನಾಟಕದ ಜನತೆಗೂ ಗೊತ್ತಿದೆ. ಇದರಲ್ಲಿ ಇವಾಗ ನೀವು ಇರೋ ಯೋಜನೆಗಳನ್ನೇ ಸರಿಯಾಗಿ ಕೊಡೋಕ್ಕಾಗ್ತಾ ಇಲ್ಲ, ನಿಭಾಯಿಸೋಕ್ಕಾಗ್ತಾ ಇಲ್ಲ. ಸೊ ಈ ಬಜೆಟ್ ಅಲ್ಲಿ ಒಂದೇ ಒಂದು ಮಾತು ನಾನು ಕೇಳೋದು ನಿಮಗೆ, ನಾವು ಅಂದ್ರೆ ನಮ್ಮಂತ ಸಾಮಾನ್ಯ ಜನ ಏನ್ ನಿರೀಕ್ಷಿಸಬಹುದು ಈ ಬಜೆಟ್ ಇಂದ? ನೋಡಿ ಮೇಡಮ್, ಇಡೀ ದೇಶದ ಜನತೆ ನೋಡ್ತಾ ಇದೆ. ಇಡೀ ದೇಶಕ್ಕೆ ಮಾದರಿಯಾಗುವಂಥ ಬಜೆಟ್, 17ನೇ ಬಜೆಟನ್ನು ಇಡೀ ರಾಜ್ಯದಲ್ಲಿ ಯಾರಾದರೂ ಮುಖ್ಯಮಂತ್ರಿಗಳು ಮಾಡಿದರೆ ಅದು ಒಪ್ಕೊಳ್ಳಿ. ಅವರಿಗೆ ಅರಿವಿದೆ. ನಮ್ಮ ವಕ್ತಾರ್ ಮಹೇಶ್ ಅವರು ಹೇಳಿದರು ಮೈಸೂರವರು ಅಂತ. ಮೈಸೂರವ್ರು ನೀವು ಎಷ್ಟು ವರ್ಷ ನೋಡಿದ್ರೋ ಬಿಟ್ಟಿದ್ರು ಗೊತ್ತಿಲ್ಲ. ನಾವು 5 ವರ್ಷದಲ್ಲಿ ಬಾದಾಮಿಯಲ್ಲಿ ಅವರ ವ್ಯಕ್ತಿತ್ವವನ್ನು, ಅವರ ವಿಚಾರವನ್ನು ಒಂದ್ ನಿಮಿಷ ಮಹಾಂತೇಶ್ವರ, ನಾನು ಇಂಟರಪ್ಟ್ ಮಾಡ್ತಿದ್ದೀನಿ. ಒಂದ್ ನಿಮಿಷ ಮಹೇಂತೇಶ್ವರ, ಒಂದ್ ನಿಮಿಷ ಮಹಂತೇಶ್ವರ ಇಲ್ಲಿ ನೋಡಿ, ನಾನು ಇಂಟರಪ್ಟ್ ಮಾಡ್ತೀನಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲಿ ಯಾರು ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರೆ? ಅಲ್ಲಲ್ಲ, ಅವ್ರು ಹೇಳಿದ್ರೆ ಮೈಸೂರಿನಲ್ಲಿ ನೋಡಿದ್ದೀನಿ ಅಂತ. ಅವ್ರು ನೋಡಿರ್ಬೇಕು, ಎಷ್ಟು ವರ್ಷ ನೋಡಿದಾರೋ ಗೊತ್ತಿಲ್ಲ ಮಹೇಶ್ ಅವ್ರಿಗೆ. ಆದ್ರೆ ಇಲ್ಲಿ ಒಂದು ಸ್ಪಷ್ಟ ವಿಚಾರ ವ್ಯಕ್ತಪಡಿಸ್ತೀನಿ. ಸಾಲ ಹೆಚ್ಚಾಗಿಲ್ಲ, ಆರ್ಥಿಕ ಇಲಾಖೆ ಅನ್ನೋದನ್ನ ಒಂದು ಸ್ಪಷ್ಟನೆ ಪಡಿಸಿದೆ. 2025-26ನೇ ಸಾಲಿನ ಅಂದಾಜಿನ ಪ್ರಕಾರ ರಾಜ್ಯದ ಒಟ್ಟು ಸಾಲದಲ್ಲಿ 7.64% GDPಗೆ ಏನು GDP 25% ಇದಿರುತ್ತಲ್ಲ, ಅದಕ್ಕೆ ಸರಿ ಇದೆ ಎಂಬ ಭಾವನೆಯನ್ನ ವ್ಯಕ್ತಪಡಿಸಿದೆ. ಮಹೇಶ್ ಅವರೇ, ನೀವು ಓದಿರ್ಬೋದು, ಇದನ್ನ ತಿಳ್ಕೊಡ್ರಿ. ನಾನು ಹೇಳ್ತೀನಿ. ಬಜೆಟ್ಟಿನ ಅಂದಾಜಿನಂತೆ ರಾಜ್ಯದ ಸಾಲವು 7.64 ಲಕ್ಷ ಕೋಟಿಯಷ್ಟು ಇರಲಿದ್ದು, ಸಾಲದ ಪ್ರಮಾಣವು GDPಯ 25% ಮೀರಬಾರದು ಅಂತಿದೆ. ಅದಷ್ಟು 25% ಮೀರಿಲ್ಲ. ಇದನ್ನ ಮನೆ ವಿರೋಧ ಪಕ್ಷದ ನಾಯಕರು ಅರ್ಥ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ನಾನು ಬರುವಾಗ ನೋಡಿದೆ ಅದನ್ನ. ಇದು ಎಲ್ಲ ಅರಿವು ಸಿದ್ದರಾಮಯ್ಯ ಅವ್ರಿಗಿದೆ ಸರ್. ಅವರು 1ನೇ ಸರಿ 2ನೇ ಸರಿ ಬಜೆಟ್ ಅನ್ನು ಮಂಡಿಸ್ತಾ ಇಲ್ಲ, 17ನೇ ಬಾರಿ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಯಾರಾದ್ರೂ ಮಂಡಿಸಿದಾರಾ? ಇಡೀ ದೇಶದಲ್ಲಿ 17ನೇ ಬಾರಿ ಯಾವ ಮುಖ್ಯಮಂತ್ರಿಗಳ ಹೆಸರು ಹೇಳಿ ನೀವು ಒಪ್ಕೋತೀರಿ? ಅವ್ರಿಗೆ ಅವಕಾಶ ಸಿಕ್ಕಿದೆ ಮಂಡಿಸ್ತಿದ್ದಾರೆ. ಬೇರೆ ಯಾರಿಗಾದ್ರೂ ಅವಕಾಶ? ಅವ್ರಿಗೆ ಅಷ್ಟು ಅರಿವಿದೆ, ಆರ್ಥಿಕತೆ ಅವ್ರಿಗೆ ಅದು ಅರಿವಿದೆ. ಹಾಗಾಗಿ ಮೊನ್ನೆ ದಿವಸ ಅವರು 28 ಇಲಾಖೆಗಳ ಪ್ರತಿಯೊಂದು ಇಲಾಖೆಯ ಸಭೆಯನ್ನ ಕರೆದು ಅವ್ರ ಜೊತೆ ಚರ್ಚೆ ಮಾಡಿದ್ರು. ನಾನು ಒಬ್ಬ ಕೃಷಿ ಇಲಾಖೆಗೆ ಬಂದು ಕೃಷಿ ಸಮಾಜದ ಅಧ್ಯಕ್ಷನಾಗಿ ಕೃಷಿ ಇಲಾಖೆ ಪೂರ್ವ ಬಜೆಟ್ ಅಲ್ಲಿ ನಾವು ಭಾಗವಹಿಸಿದ್ದೀವಿ. ಸಾಕಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ಅವ್ರಿಗೆ ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಏನು ತಪ್ಪಾಗಿದೆ ಹಿಂದಿನ ಬಜೆಟ್ ಅಲ್ಲಿ, ಈಗ ಏನ್ ಮಾಡ್ಬೇಕು? 4.9 ಮಾಡಿದ್ರು, ಈಗ 4.5. ನಂದೊಂದು ಪ್ರಶ್ನೆ ಮೇಡಮ್, ನಿಮ್ಮ ಉತ್ತರದಲ್ಲೇ ನಂದೊಂದು ಪ್ರಶ್ನೆ. ಯಾ ಮೇಡಮ್, ಹೋದ ಬಜೆಟ್ ಅಲ್ಲಿ ಏನ್ ತಪ್ಪಾಗಿದೆ ಅದನ್ನ ತಿದ್ಕೊಂಡು ಈ ಬಜೆಟ್ ಅಲ್ಲಿ ಸರಿ ಮಾಡ್ಕೋತೀವಿ ಅಂತ ನೀವು ಒಂದು ಮಾತು ಹೇಳಿದ್ರಿ. ಒಂದ್ ನಿಮಿಷ. ಎಸ್, ಸಿದ್ದರಾಮಯ್ಯ ಅವರು ಅಂತ ಪರ್ಫೆಕ್ಟ್ ಆರ್ಥಿಕ ತಜ್ಞರಾಗಿದ್ರೆ ಬಜೆಟ್ ಅಲ್ಲಿ ತಪ್ಪಾಗೋದಕ್ಕೆ ಹೆಂಗ್ ಸಾಧ್ಯ? ಮೇಡಮ್ ನೋಡಿ, ಮೇಡಮ್, ಸಿದ್ದರಾಮಯ್ಯನವರು ರೈತರಿಗಾಗಿ ಒಪ್ಪಿಕೊಳ್ಳುವಂತ ವ್ಯವಸ್ಥೆ, ರೈತರ ವಿಚಾರ ಬಂದಾಗ, ಕೈಗಾರಿಕೆಗಳು, ನಮ್ಮಲ್ಲಿ ಉತ್ತರ ಕರ್ನಾಟಕದ ಕಬ್ಬಿನ ವಿಚಾರ ಬಂದಾಗ, ನಾನು ಒಂದು ಎಕ್ಸಾಂಪಲ್ ಅಂತ ಹೇಳಕತ್ತೀನಿ. ಕೇಳಿಸ್ಕೊಂಡು ಉತ್ತರ ಕೊಡಿ. ನನ್ನ ಪ್ರಶ್ನೆ, ಕಳೆದ ಬಜೆಟ್ ಅಲ್ಲಿ ಏನ್ ತಪ್ಪಾಗಿತ್ತು, ಈ ಬಜೆಟ್ ಅಲ್ಲಿ ಏನ್ ಸರಿ ಪ್ಲೀಸ್ ಹೇಳಿ. ತಪ್ಪಂತಲ್ಲ, ಪ್ರಶ್ನೆ ಇಲ್ಲ. ಅಲ್ಲಿ ಇರುವ ಬದಲಾವಣೆಯನ್ನ, ಈಗ ಕಬ್ಬಿನ ವಿಚಾರವನ್ನ ತೆಗೆದುಕೊಂಡಾಗ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಬೆಳೆಗಾರರು ಸಾಕಷ್ಟು ನಾವು ಪ್ರತಿಭಟನೆ ಮಾಡಿದ್ವಿ. ಅದನ್ನ ಏನು ಅಮೌಂಟ್ ಅನ್ನ ನಿಗದಿಪಡಿಸಬೇಕಾಗಿದ್ದು ಇಲ್ಲಿ ಕೇಳ್ರಿ, ಕೇಂದ್ರ ಸರ್ಕಾರ ನಿಗದಿಪಡಿಸಬೇಕಾಗುತ್ತೆ. ನಿಮ್ಗೊಂದು ವಿಷಯ ಹೇಳ್ತೀನಿ. ಕಬ್ಬನ್ ಹೋರಾಟ ನಾವು ಬಾದಾಮಿಯವರು ಅಲ್ಲೇ ಕಬ್ಬನ್ ಹೋರಾಟದಲ್ಲಿ ಏನ್ ಮಾಡಿದ್ರು ನಿಮ್ ಸಿದ್ದರಾಮಯ್ಯ? ಏನ್ ಮಾಡಿದ್ರು ನೀವು ಗೊತ್ತಿಲ್ಲ? ಅಲ್ರಿ, ಯಾರಿಗೆ ಏನ್ ಕೊಡ್ಬೇಕಂತ ಒಂದು ವಿಷಯ ಹೇಳ್ತೀನಿ. ಈಗ ಅದಕ್ಕೆ ರೈತ ಹೋರಾಟವನ್ನ ನಿರ್ವಹಣೆ ಮಾಡಕ್ಕಾಗದೆ ರಾಜ್ಯ ಸರ್ಕಾರ ಇವತ್ತು ರಸ್ತೆಗೆ ಪಾಪ ಅನ್ನದಾತರನ್ನ ಕರ್ಕೊಂಡ್ಬಂದು ಹೋರಾಟ ಮಾಡೋದು ಪ್ರತಿಯೊಬ್ಬರ ರೈತನ ಜವಾಬ್ದಾರಿ. ಹೋರಾಟ ಮಾಡಿದಾಗನೇ ವಿಚಾರ ಮಾಡ್ಬೇಕಾಗತ್ತೆ. ಕೇಳಿ ಇಲ್ಲಿ, ಅದನ್ನು ಹೋರಾಟ ಮಾಡಿದಾಗನೇ ಏನು ಮಗು ಹಾಲು ಕುಡಿಸ್ಬೇಕಾದ್ರೆ ತಾಯಿ ಮಗು ಅತ್ತಾಗ್ಲಿ ತಾಯಿ ಆಗಿ ರೈತರು ಇಲ್ಲಿ ಕೇಳ್ರಿ, ಇಲ್ಲಿ ಕೊಟ್ಟಾಗ ಮಾತ್ರ ಅದನ್ನು ಸಂಪೂರ್ಣವಾಗಿ ಆಗುತ್ತೆ. ಅದು ಏನಿದೆ ಅನ್ನೋದನ್ನು ರೈತರಿಗೆ ಗೊತ್ತಾಯ್ತು. ರಾಜ್ಯದಿಂದ 150 ರೂಪಾಯಿನ ಹೆಚ್ಚುವರಿ ಕೊಡ್ಬೇಕಾದ್ರೆ ಕೇಳಿಸ್ಕೊಳ್ಳಿ. ಮೇಡಮ್ ಹೇಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸರ್ಕಾರ ಸಚಿವರಿದಾರಲ್ಲ,
ಹೋರಾಟ ನಡೆದು ಸುಮಾರು ದಿನ ಹೋರಾಟ ಮಾಡ್ಬೇಕಾದ್ರೆ ಸುಮಾರು ದಿನ ಅವರ ಸ್ಥಳಕ್ಕೆ ಹೋಗಿರ್ಲಿಲ್ಲ. ಸಕ್ಕರೆ ಸಚಿವರು ಬಾಗಲಕೋಟೆ ಜಿಲ್ಲೆ ನನಗೆ ಮೇಡಮ್ ಸ್ಥಳೀಯ ಮಟ್ಟದ ಏನದು ಸಮಸ್ಯೆಗಳಾಗಿತ್ತು ಆ ಸಕ್ಕರೆ ಸಚಿವರಿಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಯಾಕೆ ಹೋಗಿಲ್ಲ ನಿಮ್ಗೆ ಗೊತ್ತಿದೆನಾ? ಪರಿಸ್ಥಿತಿ ಸರಿ ಇರಲಿಲ್ಲ. ಶುಗರ್ ಫ್ಯಾಕ್ಟರಿಗಳ ಮಾಲಕರುಗಳು ಒಂದೇ ಪಕ್ಷದವರು ಇರ್ಲಿಲ್ಲ, ಹೆಚ್ಚಾಗಿ ಬಿಜೆಪಿ ಅವರು ಶುಗರ್ ಫ್ಯಾಕ್ಟರಿಗಳ ಮಾಲಕರಿದ್ರು. ಅರ್ಥ ಆಗುತ್ತಾ? ನಿರಾಣಿಯವ್ರ ಬಗ್ಗೆ ನಿಮಗೂ ಗೊತ್ತಿದೆ ಮೇಡಮ್. ನಿರಾಣಿಯವರು ಸ್ವತಃ ಹೇಳಿದ್ರು. ನೀವು ಅದನ್ನೇ ಹೇಳೋದಂತಲ್ಲ, ಸ್ಪಷ್ಟತೆಯನ್ನ ನಾವು ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀವಿ. ಮಹಾಂತೇಶ್ ಹೇಳಿ ಮೇಡಮ್. ಕೇಳಿಸ್ಕೊಳ್ಳಿ, ನಮಗ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ನಿಮಗ್ ಗೊತ್ತು ಬೇಡ. ನಿಮ್ಗಿನ್ ಚೆನ್ನಾಗಿ ಒಳಗಡೆ ಏನ್ ನಡೀತಿದೆ ನಮಗ್ ಗೊತ್ತಿದೆ, ಈ ರಾಜ್ಯದ ಜನಕ್ಕೆ ರಾಜ್ಯದ ಜನತೆ ಇಲ್ಲ. ನೀವು ಮಾತಾಡಿ, ನೀವೇ ಡಿಬೇಟ್ ಮುಗಿಸಿ, ನಾನು ಕೇಳಿಸ್ಕೊತೀನಿ. ಇಲ್ಲ ಕೇಳಿಸ್ಕೊಳ್ಳಿ, ಕಿರ್ಚಾಡೋದ್ರಿಂದ ಯಾವ್ದು ಸರಿ ಹೋಗಲ್ಲ. ಶಿವಾನಂದ ಪಾಟೀಲ್ರು ಯಾಕೆ ಹೋಗ್ಲಿಲ್ಲ ಗೊತ್ತಾ? ಯಾಕೆ ಅಂತ ನೀವು ಹೇಳ್ತಿದ್ರಲ್ಲ, ಬಿಜೆಪಿ ಅವ್ರು ಜಾಸ್ತಿ ಇತ್ತು ಅಂತ. ಅವ್ರದಿಲ್ಲೇನು? ಯಾರ್ದು ಕಾಂಗ್ರೆಸ್ ಅವ್ರು ಯಾವ್ದು ನನ್ನ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಶಿವಾನಂದ ಪಾಟೀಲ್ರು ಒಬ್ಬ ಸಚಿವ, ಒಂದು ಉಸ್ತುವಾರಿ ಸಚಿವರು ಆ ಸ್ಥಳಕ್ಕೆ ಹೋಗೋದಕ್ಕೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಪರಿಸ್ಥಿತಿ ಕೆಡಮಟ್ಟಕ್ಕೆ ಯಾಕೆ ಮಾಡ್ಕೊಳ್ಬೇಕಾಗಿತ್ತು? ಹೆದರ್ಕೊಂಡು ಕುತ್ಕೊಳಕ್ ಹೇಳಿ ಹಂಗಾದ್ರೆ ಬಾಗ್ಲಚ್ಕೊಂಡು. ಮೇಡಮ್ ಇದನ್ನ ನೀವು ಯಾವ್ದನ್ನ ಹೋಗಿ ಮತ್ತೆ ಅಲ್ಲಿ ಎಳೆಯುವಂತ ವ್ಯವಸ್ಥೆ ಆಗ್ಬಾರ್ದು. ಯಾವ್ದ್ರಿಂದನೂ ಅಲ್ಲ, ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸರ್ಕಾರದ ತೀರ್ಮಾನಗಳನ್ನ ಒಂದು ಮಾಧ್ಯಮದ ಮೂಲಕ ವ್ಯಕ್ತಪಡಿಸೋದಲ್ಲ, ಎಲ್ಲರೂ ಸಮಾನ ನೋಡ್ಬೇಕು. ಇನ್ಯಾವ್ದ್ರ ಮೂಲಕ ವ್ಯಕ್ತಪಡಿಸ್ತೀರಾ? ನೀವು ಸಮಾನವಾಗಿ ನೋಡ್ಬೇಕಾಗುತ್ತೆ ಮೇಡಮ್. ಆರ್ಥಿಕ ಇಲಾಖೆಗೆ ಬಂದಾಗ ನೀವು ಹೇಳಿದ್ರೆ ಆರ್ಥಿಕ ಇಲಾಖೆ ಮಂತೇಶ್, ಈಗ ನಾವು ಚರ್ಚೆ ಮಾಡ್ತಾ ಇರೋದು ರೈತ ಚಳುವಳಿ, ಕಬ್ಬು ಬೆಳೆಗಾರ ಚಳುವಳಿ, ಅದಲ್ಲ. ಬಜೆಟ್ ಆಯವ್ಯಯ ಒಟ್ಟಾರೆ ಬಜೆಟ್ ಅಲ್ಲ, ಈ ವರ್ಷದ ಬಜೆಟ್ ನಾಳೆ ಏನು ಬರ್ತಾ ಇದೆ 26-27 ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಹಿಂದಿನ ಅನುಭವ ಏನಿತ್ತು 24-25 ಏನು ಅನುಭವ ಇತ್ತು, ಆ ಆಧಾರದ ಮೇಲೆ ಮಾತಾಡೋಣ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ನಿಮ್ಮೆಲ್ಲ ನಾಯಕರು ಹೇಳಿಲ್ವಾ ಚುನಾವಣಾ ಭಾಷಣದಲ್ಲಿ, ನಾನು ಯಾವುದೇ ಬಜೆಟ್ ಮೇಲೆ ಯಾವುದೇ ಹೆಚ್ಚುವರಿ ಹೊರೆ ಹಾಕದೆ ನಾನು ಇದನ್ನು ನಿಭಾಯಿಸ್ತೀನಿ ಅಂತ ಹೇಳಿದ್ರಾ ಇಲ್ವಾ? ಅದು ಹಂಗಾಗಿದೆಯಾ? ಅದು ಬಜೆಟ್ ಮಿಸ್ಮ್ಯಾನೇಜ್ಮೆಂಟ್ ಅಲ್ವಾ? ಯಾಕಂದ್ರೆ ಈಗಾಗಲೇ ಆಗಿದೆ. ಯಾಕಂದ್ರೆ ಇದು ಕೊನೆಗೆ ಇದೆಲ್ಲ ದಂಡ, ನಿಮ್ಮ ಒಂದು ರಾಜಕೀಯ ಒಂದು ನೀತಿಗಳು ದಂಡ ಕೊಡ್ಬೇಕಾಗ್ತದೆ ಜನ ತೆರಿಗೆ ರೂಪದಲ್ಲಿ, ಹೆಚ್ಚಿನ ರೂಪದಲ್ಲಿ ನೀವು ಕೊಡ್ತೀರಿ, ನೀವು ಕೊಡ್ತೀರಿ. ಅದಕ್ಕೆ ಹೀಗಿರುವಾಗ ಈಸ್ ಇಟ್ ಗುಡ್ ಬಜೆಟ್ರಿ ಪ್ರಾಕ್ಟೀಸ್? ಸಿದ್ದರಾಮಯ್ಯನವರು ಹಿಂದೆ ಬೇರೆ, ಈ ಅವಧಿಯಲ್ಲಿ ಬೇರೆ ಯಾಕಂತ ಇದ್ವು, ಇದಕ್ಕೋಸ್ಕರನೇ. ಯಾಕಂದ್ರೆ ಅವರ ಬಜೆಟ್ರಿ ಸ್ಕಿಲ್, ಬಜೆಟ್ರಿ ಮ್ಯಾನೇಜ್ಮೆಂಟಲ್ಲಿ ಕೊರತೆ ಉಂಟಾಗಿದೆ. ಅವರು ಬಜೆಟ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಈ ಸಂಪನ್ಮೂಲಗಳನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಅಭಿವೃದ್ಧಿ ಕಡೆಗೆ ಲಕ್ಷ್ಯ ಇಲ್ಲ. ನಿಮ್ಮವರೇ ಶಾಸಕರು ಹೇಳ್ತಾರೆ, ನಿಮ್ಮ ರಾಜೀವ್ ಗಾಂಧಿ ಅವರೇನು ಹೇಳಿದರು, ನಿಮ್ಮ ಶಾಸಕರು ಹೇಳ್ತಾರೆ ಅಭಿವೃದ್ಧಿ ಹಣ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದನ್ನು ಹೇಗೆ ಅಡ್ರೆಸ್ ಮಾಡ್ತೀರಿ? ಯಾಕಂದ್ರೆ ಹೀಗೆ ನೀವು ಅಭಿವೃದ್ಧಿಗೆ ಅಲಕ್ಷ್ಯ ಮಾಡಿ ಕೇವಲ ಒಂದು ಗ್ಯಾರಂಟಿ, ಒಂದು ಈ ಥರದ ಸ್ಕೀಮ್ ಎಲ್ಲ ನೀವು ಮುಂದಿನ 28 ಚುನಾವಣೆ ಎದುರಿಸ್ತೀನಿ ಅಂದ್ರೆ ಅದರಂತ ಮೂರ್ಖ ಒಂದು ಸ್ಟ್ರಾಟಜಿ. ಮತ್ತೊಂದು ಹೇಳಿ, ಈ ಸೀರೆ ಭಾಗ್ಯ ಏನಕ್ಕೆ? ಈಗ ನೀವು ಹೇಳಿದ್ರಲ್ಲ ದುಡ್ಡು ಹೊಡಿಬಹುದು, ಅಲ್ಲಲ್ಲ, ಸೀರೆ ಭಾಗ್ಯ ಏನಕ್ಕೆ ಹೇಳಿ? ಯಾರು ಬಂದು ಕೇಳಿದ್ರು ಅಥವಾ ಯಾರ ಮನೆ? ಏನ್ ಬಿಜೆಪಿ ಸರ್ಕಾರದವ್ರು ಮಾಡಿಲ್ವಾ? ಬಿಜೆಪಿ ಅವರು ಮೋದಿಜಿ ಅವ್ರ ಗ್ಯಾರಂಟಿಗಳನ್ನು ಹೇಳಿಲ್ವಾ? ಮೋದಿಜಿ ಅವರು ಹಲವಾರು ಗ್ಯಾರಂಟಿಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೊಟ್ಟಿಲ್ವಾ? ಕರ್ನಾಟಕದ ಒಂದು ವಾಹಿನಿ ಬಿಜೆಪಿ ಅವ್ರ ಗ್ಯಾರಂಟಿಗಳನ್ನು ಕೊಟ್ಟಿಲ್ವಾ? ಇದೊಳ್ಳೆ ಕತ್ತಿ ವೈಟ್ ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಸೀರೆ ಯಾವ ಹೆಣ್ಮಕ್ಳು ಬಂದು ನಿಮಗೆ ಸೀರೆ ಕೊಡಿ ಅಂತ ಕೇಳಿದಾರೆ? ಆ ಪ್ರಶ್ನೆ ಅಲ್ಲ ಮೇಡಮ್, ಮತ್ತೆ ಇನ್ಯಾವ ಪ್ರಶ್ನೆ ಕೇಳಿದಾರೆ ಜನಗಳು? ನೀವು ಉತ್ತರ ಕರ್ನಾಟಕದ ಮಹಿಳೆಯರು 100 ರೂಪಾಯಿ 200 ರೂಪಾಯಿಗೂ ಒದ್ದಾಡ್ತಾ ಇದ್ದಾರೆ, ಸರ್ಕಾರ ಫ್ರೀ ಆಗಿ ಅವ್ರಿಗೆ ಕೊಡೋದ್ರಿಂದ ಏನ್ ತಪ್ಪಿದೆ? ನಮ್ಮ ಅಕ್ಕ ತಂಗಿ ಯಾಕೆ ಗುಳೆ ಹೋಗ್ತಿದ್ದಾರೆ?
ಗುಳೆ ಹೋಗೋರ್ಗೆ ಗುಳೆ ಅವ್ರಿಗೆ ಉದ್ಯೋಗ ಕೊಡಿ. ಉದ್ಯೋಗ ಕೊಡಿ. ಸೃಷ್ಟಿ ಆಗ್ತಿದೆ, ಉದ್ಯೋಗ ಮತ್ತೆ ಸೀರೆ ಸೃಷ್ಟಿ ಯಾಕೆ ಆಗ್ತಿದೆ. ಕೊಡ್ತೀರಿ? ಸೀರೆ ಕೊಡಿದ್ರೆ ಏನ್ ತಪ್ಪಿದೆ? Nonsense ರೀ ಅದು. ಏನ್ ತಪ್ಪಿದೆ? ಯಾರ್ ಕೇಳಿದ್ದಾರೆ? ಯಾರ್ ತಪ್ಪು ನನ್ ಅಂತ ಹೇಳ್ತಾ tax ಇದ್ದಾರೆ? money ನೀವು ಅದು. ಬೇಡ ಅಂದ್ರೆ ಬಿಡ್ಬೋದು. ನನ್ tax money ಅದು. ಬಡ ನನ್ tax ಬಡ money ಮಹಿಳೆಯರು ಅದು. ತಗೊಳ್ಬೋದಾ? ನಾನ್ tax ಒಂದ್ payer ನಿಮಿಷ money ಇರ್ತೀರಾ? ಅದು. ಒಂದ್ ಬಡ ನಿಮಿಷ ಮಹಿಳೆಯರಿಗೆ ಏನು ತಗೊಳ್ಳೋ ಅಲ್ಲ, ಅವಕಾಶ ಯಾರಿಗೆ ಅಂತ ಬಡ ಮಹಿಳೆಯರು ನಮ್ಮ ಒಂದ್ ರಾಷ್ಟ್ರದಲ್ಲಿ ನಿಮಿಷ, ಹಾಗಾದ್ರೆ ಯಾರು ಹೇಳಿಸಿ ಮಹಿಳೆಯರ ಕಡೆ ಯಾರು ಇಲ್ಲ. ನೀವು ಒಬ್ಬರು ಹೇಳಿದ್ರೆ ಅಲ್ಲ ಮೇಡಮ್, ಮಹಾಂತೇಶ್ ಅವರೇ, ಇಡೀ ರಾಜ್ಯದ ಮಹಿಳೆಯರು ಒಂದ್ ನಿಮಿಷ ಹೇಳ್ತಾರೆ ಹಂಗೆಲ್ಲ ಮಾತಾಡ್ಬಾರ್ದು. ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ, ಹಂಗೆಲ್ಲ ನಾನು ಮಾತಾಡ್ಬಾರ್ದು. ಬೇಡ ಅಂತ ಇದ್ರೆ ನಾನು- ನೀವು ಒಬ್ರು ಬಸ್ ಅಲ್ಲಿ ಓಡಾಡ್ತಾ ಏನು ಇದ್ರೆ ಮಾತಾಡ್ತೀರಲ್ರಿ? ಬೇರೆಯವರೆಲ್ಲ ಬಸ್ ಅಲ್ಲಿ ಓಡಾಡಕ್ ಬೇಡ ಅಂತ ಹೇಳಿ ಹಾಗಾಗಿ ಏನು ಮಾತಾಡಬೇಡಿ ಅಲ್ಲ, ಮಾತಾಡಿ. ಏನು ಬಸ್ ಅಲ್ಲಿ ಈಗ ನೀವು ಅದೇ ಟೈಪ್ ಬಸ್ ಅಲ್ಲಿ ಕಿಸ್ಸಾಡ್ಬೇಡಿ, ಓಡ್ತೀರಿ. ಮೆತ್ತಗ್ ಮಾತಾಡಿ. ಕಾಂಗ್ರೆಸ್ Don't shout. ಬಸ್ ಹೇಳ್ತಾ ಇದ್ರಿ ಬಸ್ ಅಲ್ಲಿ ಸೀರೆ ಬೇಡ ಅಂದ್ರೆ ಬಸ್ ಬೇಡ ಅಂತ ಅವ್ರ ಮಹಿಳೆಯರಾಗಂದ್ರೆ ಎಷ್ಟೋ ಜನ ಹೇಳಿದ್ದಾರೆ ಮಹಿಳೆಯರು ಬೇಡ ಅಂತ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ ಅಷ್ಟೇ. ಹೇಳಿದ್ದಾರೆ. ಅಷ್ಟೇ ನಿಮ್ಗೇನು ಎಷ್ಟು ಬಿಡಿ, ಉಪಯೋಗ ಆಗಿದೆ? ಏನು ಹೇಳಿದ್ದಾರೆ? ಎಂ ಬಿ ಪಾಟೀಲ್ ಒಂದ್ ನಿಮಿಷ ಕೂತ್ಕೊಳ್ಳಿ. ಏನ್ ನೀವು ಮಾತಾಡ್ತಾರೆ? ಬೇಡ ಅನ್ಬೋದು ಮೇಡಮ್, ಒಂದ್ ಬೇರೆಯವ್ರು ನಿಮಿಷ ಅಷ್ಟು ಇರಿ. ಓಡಾಡ್ತಾ ಯಾರು ಇಲ್ವಾ? ಕೇಳಕ್ ಬಂದಿಲ್ಲ ರೀ, ಇದು ರಾಜ್ಯದ ಪ್ರಶ್ನೆ, ಇದು ಯಾರೋ ಒಬ್ರ ಇಬ್ರ ಒಪಿನಿಯನ್ ಪ್ರಶ್ನೆ ಅಲ್ಲ ಇದು. ನಮ್ ಕಡೆ ಜನ ಸಾವಿರಾರು ಜನ ಯಾರು ಒಪ್ಕೊಳ್ತಾರೆ ಕೇಳಕ್ ಮೇಡಮ್, ಬಂದಿಲ್ಲ. ಬಸ್ ಅಲ್ಲಿ ಓಡಾಡ್ತಾ ಇರೋದು ನಿಮ್ಮ ಒಂದಂತ. ಕಡೆ ನಿಮ್ ಕಡೆ ಒಂದ್ ನಿಮಿಷ ಹೆಣ್ಮಕ್ಳಿಗೆ ಮೇಡಮ್, ನೀವೇ ಮೇಡಮ್. ಅವಮಾನ ಮಾಡ್ತಾ ಇದೀರಿ. No, 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 ಎಂ no. ಬಿ ಇದನ್ನ ಸೃಷ್ಟಿ ಮಾಡ್ಸೋದಲ್ಲ ಎಂ ಬಿ ಮೇಡಮ್. ಪಾಟೀಲ್ರು ಮೊನ್ನೆ ಮಾತನ್ನ ಹೇಳಿದ್ರು.